ಅಡ್ಡ ಬಂದ ಬೈಕ್ ತಪ್ಪಿಸೋದಕ್ಕಂತ ಹೇಳಿ ಹೋಗಿ ರಸ್ತೆಗೆ ಬಿದ್ದುಬಿಟ್ಟಿದ್ದ ಬಸ್. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ತೆಮ್ಲಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಅಂತ ಹೇಳಿ ಹೋಗ್ತಾ ಇತ್ತು ಖಾಸಗಿ ಬಸ್. ಬೈಕ್ ಅಡ್ಡ ಬಂತು ಅನ್ನುವಂತಹ ಕಾರಣಕ್ಕಾಗಿ ಆ ಹಿನ್ನೆಲೆ ಹೇಗಾದ್ರೂ ಮಾಡಿ ತಪ್ಪಿಸಬೇಕು ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಈಗ ಭೀಕರ ಅಪಘಾತವೇ ಸಂಭವಿಸಿ ಹೋಗ್ಬಿಟ್ಟಿದೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಬಿದ್ದಿರುವಂತದ್ದು ಖಾಸಗಿ ಬಸ್. ನೋಡಿ, ಅದೃಷ್ಟವಶಾತ್ ನಿಜಕ್ಕೂ ತಪ್ಪಿದಂತಹ ಭಾರಿ ಅನಾಹುತ ಅಂತ ಹೇಳ್ಬೋದು. ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಈಗಾಗಲೇ ಆಸ್ಪತ್ರೆಗೂ ಕೂಡ ದಾಖಲಿಸುವಂತಹ ಕೆಲಸ ಆಗಿರುವಂತದ್ದು. ಅಡ್ಡ ಬಂದ ಬೈಕ್ ತಪ್ಪಿಸೋದಕ್ಕಂತ ಹೇಳಿ ಹೋಗಿ ಬಸ್ ಏಕಾಏಕಿಯಾಗಿ ರಸ್ತೆಗೆ ಬಿದ್ದಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ತಿಮ್ಲಾಪುರ ಬಳಿ ನಡೆದಿರುವಂತಹ ದುರಂತ ಆಯಿತು. ಬೈಕ್ ಅಡ್ಡ ಬಂತು ಅನ್ನುವಂತಹ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ತಪ್ಪಿಸಬೇಕು ಅಂತ ಹೇಳಿ ಹೋಗಿ ಈ ರೀತಿಯಾದಂತಹ ಅಪಘಾತ ಆಗಿದೆ. ಮೊದಲಿಗೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ, ತದನಂತರ ಏಕಾಏಕಿಯಾಗಿ ಕೆಳಗಡೆ ಬೀಳುತ್ತೆ. ಅದೃಷ್ಟವಶಾತ್ ಭಾರಿ ಅನಾಹುತ ಒಂದು ತಪ್ಪಿರುವಂಥದ್ದು. ಬಸ್ನಲ್ಲಿ ಕೂಡ ಪ್ರಯಾಣಿಕರು ಇದ್ರಂತೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಾಯಾಳುಗಳಿಗೆ ಶಿಕಾರಿಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಬಸ್ ಯಾವ ರೀತಿ ಮುಗಿಸಿ ಬಂದಿದೆ ಅಂತ ಹೇಳಿ. ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ಏಕಾಏಕಿಯಾಗಿ ಮಧ್ಯ ರಸ್ತೆಯಲ್ಲಿ ಬೈಕ್ ಬಂದು ಬಿಡುತ್ತೆ. ಆತನ ಜೀವವನ್ನ ಉಳಿಸಬೇಕು, ಆ ಬೈಕ್ ಅನ್ನು ತಪ್ಪಿಸೋದಕ್ಕಂತ ಹೇಳಿ ಹೋಗಿ ಏಕಾಏಕಿಯಾಗಿ ಬಸ್ ಏನಿದೆ ವಿದ್ಯುತ್ ಕಂಬಕ್ಕೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ತದನಂತರ ಬಸ್ ಪಲ್ಟಿ ಹೊಡೆದು ಬಿಟ್ಟಿದೆ. ಈಗಾಗಲೇ ಬಸ್ನಲ್ಲಿ ಕೂಡ ಸಾಕಷ್ಟು ಮಂದಿ ಇದ್ರಂತೆ, ಪ್ರಯಾಣವನ್ನ ಬೆಳೆಸ್ತಾ ಇದ್ರು, ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನೋಡಿ, ಶಿಕಾರಿಪುರ ಟೌನ್ ನಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಅಡ್ಡ ಬಂದಂತಹ ಬೈಕ್ ಅನ್ನ ತಪ್ಪಿಸೋದಕ್ಕಂತ ಹೋಗಿ ಈಗ ಬಸ್ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಸದ್ಯಕ್ಕೆ ನಾವು ಮೆಚ್ಚಲೇಬೇಕು, ಪ್ರಾಣ ಹಾನಿ ಆಗಿಲ್ಲ ಅಂತ ಹೇಳಿ.